ಹಲೋ ನಮಸ್ಕಾರ ಸಿರಿ ಟಿವಿಯ ಸಮಸ್ತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕಶ್ಯಪ್. ಇತ್ತೀಚಿನ ಚಿತ್ರರಂಗದಲ್ಲಿ ಹಲವಾರು ವಿಭಿನ್ನವಾದಂತಹ ಒಂದಷ್ಟು ಚಿತ್ರಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ 11ರಲ್ಲಿ ಸ್ಪರ್ಧಿಯಾಗಿ ಭಾಗಿಯಾಗಿದ್ದು ಮತ್ತು ಎಲ್ಲರ ಪ್ರೀತಿಯನ್ನು ಗಳಿಸಿದಂತಹ ಒಬ್ಬ ಏಕೈಕ ಸ್ಪರ್ಧಿ ಅಂತ ಹೇಳಿದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ನವಗ್ರಹ ಖ್ಯಾತಿಯ ಧರ್ಮ ಕೀರ್ತಿರಾಜ್ ಅವರು. ಚಾಕ್ಲೇಟ್ ಹೀರೋ ಅಂತಲೇ ಧರ್ಮ ಕೀರ್ತಿರಾಜ್ ಅವರು ಒಂದಷ್ಟು ಜನಪ್ರಿಯತೆಯನ್ನು ಪಡ್ಕೊಂಡಿದ್ರು. ಈಗ ಪಿ ಉಮೇಶ್ ಅವರ ನಿರ್ಮಾಣದಲ್ಲಿ ಮತ್ತು ಕಪಿಲ್ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಅದ್ಭುತವಾದಂತಹ ಸಾಮಾಜಿಕ ಸಂದೇಶವುಳ್ಳಂತಹ ಒಂದು ಸಿನಿಮಾ ಇನ್ನೇನು ಅದು ಧರ್ಮ ಕೀರ್ತಿರಾಜ್ ಅವರ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾ ಇನ್ನೇನು ಸದ್ಯದಲ್ಲೇ ಬೆಳ್ಳಿ ಪರದೆ ಮೇಲೆ ಬರೋದಕ್ಕೆ ಸಿದ್ಧವಾಗಿದೆ. ಈ ಸಿನಿಮಾದ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಪ್ರಪ್ರಥಮ ಬಾರಿಗೆ 150ಕ್ಕೂ ಹೆಚ್ಚು ಹಿರಿಯ ಕಲಾವಿದರು ಅಂದರೆ ಪೋಷಕ ಕಲಾವಿದರು ಎಲ್ಲರೂ ಈ ಸಿನಿಮಾದಲ್ಲಿ ಒಟ್ಟಿಗೆ ಅಭಿನಯಿಸಿದ್ದಾರೆ. ಈ ದಾಸರಹಳ್ಳಿ ಚಿತ್ರದ ಖ್ಯಾತಿ ಏನು ಅಂತ ಹೇಳಿದ್ರೆ ಒಂದು ಕಡೆ ಚಾಕ್ಲೇಟ್ ಹೀರೋ ಧರ್ಮ ಕೀರ್ತಿರಾಜ್ ಅವರು ಒಂದು ಬೇರೆ ಶೇಡ್ನಲ್ಲಿ ಒಂದು ಸಮಾಜಕ್ಕೆ ಸಂದೇಶವನ್ನು ಕೊಡುವಂತಹ ಒಂದು ಕಥಾಹಂದರವನ್ನು ಇಟ್ಕೊಂಡು ನಮ್ಮ ಮುಂದೆ ಬರ್ತಾ ಇದ್ದಾರೆ. ಮತ್ತು ಈ ಚಿತ್ರದ ಮತ್ತೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ 150ಕ್ಕೂ ಹೆಚ್ಚು ಪೋಷಕ ಕಲಾವಿದರು ಒಟ್ಟಿಗೆ ಅಭಿನಯಿಸಿದ್ದಾರೆ. ಮತ್ತು ಇದರ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿಯ ತನಕ ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಯಾವ ಭಾಷೆಯಲ್ಲೂ ಈ ಥರದ ಪ್ರಯತ್ನ ನಡೆದೇ ಇಲ್ಲ. ಪ್ರಪ್ರಥಮ ಬಾರಿಗೆ ಕಪಿಲ್ ಶ್ರೀನಿವಾಸ್ ಅವರ ನಿರ್ದೇಶನದ ಧರ್ಮ ಕೀರ್ತಿರಾಜ್ ಅವರ ನಾಯಕ ನಟರಾಗಿ ಅಭಿನಯಿಸಿರುವಂತಹ ದಾಸರಹಳ್ಳಿ ಚಿತ್ರದಲ್ಲಿ ಕರ್ನಾಟಕ ಅಂದರೆ ಚಂದನವನ ಕಂಡಂತಹ 3 ಅದ್ಭುತವಾದಂತಹ ಫೈಟ್ ಮಾಸ್ಟರ್ಗಳು ಸೇರಿ ಅಂದರೆ 3 ಜನ ಫೈಟ್ ಮಾಸ್ಟರ್ಗಳು ಫೈಟ್ ಕಂಪೋಸ್ ಮಾಡಿ ಅದರಲ್ಲಿ ಅಭಿನಯಿಸಿದ್ದಾರೆ ಕೂಡ. ಈ ಒಂದು ವಿಭಿನ್ನವಾದಂತಹ ವಿಶೇಷವಾದಂತಹ ಪ್ರಯತ್ನ ಪ್ರಪ್ರಥಮ ಬಾರಿಗೆ ಕನ್ನಡ ಚಿತ್ರರಂಗದಲ್ಲಿ ಅದರಲ್ಲೂ ದಾಸರಹಳ್ಳಿ ಚಿತ್ರದಲ್ಲಿ ನಡೆದಿದೆ. ಇವತ್ತು ನಮ್ಮ ಜೊತೆಗೆ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಫೈಟರ್ ಆಗಿ ಫೈಟ್ ಮಾಡಿ ಮತ್ತು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಫೈಟ್ ಮಾಸ್ಟರ್ ಆಗಿ ಕೆಲಸ ಮಾಡಿರುವಂತಹ ನಾನು ಈಗಾಗಲೇ ಹೇಳಿದ ಹಾಗೆ 3 ಫೈಟ್ ಮಾಸ್ಟರ್ಗಳು ಒಟ್ಟಿಗೆ ಸೇರಿ ಅಂದರೆ ದಟ್ ಇಸ್ ಕೌರವ ವೆಂಕಟೇಶ್ ಅವರು, ಥ್ರಿಲ್ಲರ್ ಮಂಜು ಅವರು ಮತ್ತು ಇವತ್ತು ನಮ್ಮ ಜೊತೆಗೆ ಜಾಗ್ವಾರ್ ಸಣ್ಣಪ್ಪ ಫೈಟ್ ಮಾಸ್ಟರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹೇಗಿದ್ರೆ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಅಲ್ಲಿ ಸದ್ಯಕ್ಕೆ ಫೈಟ್ ಮಾಡೋದಲ್ಲ, ಕೂರ್ಸ್ ಮಾತಾಡೋಣ ಅಂತ ನೀವು. ಮೊದಲನೇದಾಗಿ ನಿಮ್ಮ ದಾಸರಹಳ್ಳಿ ಚಿತ್ರ ಅಂದರೆ ಧರ್ಮ ಕೀರ್ತಿರಾಜ್ ಅವರ ನಾಯಕ ನಟರಾಗಿ ಮತ್ತು ನಮ್ಮ ಕಪಿಲ್ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ತಾವು ಕೆಲಸ ಮಾಡಿದ್ದೀರಾ. ಹೌದು ಸರ್. ಅದರ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್? ಅದೇ ಸರ್, ಇವರು ಮಾಸ್ಟರ್ ನಮ್ಮ ಹತ್ರ ನಮಗೆ ನಮ್ಮ ಶ್ರೀನಿವಾಸ್ ಸರ್ ನನಗೆ ತುಂಬ ಪರಿಚಯ, ಒಂದು 20 ವರ್ಷದಿಂದ. ನಮ್ಮ ಉಮೇಶ್ ಸರನ್ನು ಪ್ರೊಡ್ಯೂಸರನ್ನು ತುಂಬ ಆತ್ಮೀಯರವರು. ಇಬ್ಬರು ಸೇರಿ ನನಗೆ ಬಂದು ಕೇಳ್ಕೊಂಡ್ರು, ಮಾಸ್ಟರ್ ಇದರಲ್ಲಿ 3 ಜನ ಫೈಟ್ ಮಾಸ್ಟರ್ಗಳು ಇನ್ನೂ ಯಾರೂ ಮಾಡಿಲ್ಲ, ಕನ್ನಡ ಇಂಡಸ್ಟ್ರಿಯಲ್ಲ, ತೆಲುಗು, ತಮಿಳು, ಹಿಂದಿನೆಲ್ಲೂ ಮಾಡಿಲ್ಲ. ನೀವು ನಟಿಸಿ ಹಾಗೂ ಸಾಹಸ ನಿರ್ದೇಶನ ಮಾಡಿ ಇದನ್ನೊಂದು ಚಾಲೆಂಜಾಗಿ ನೀವು ತೊಗೊಂಡು ಮಾಡ್ತೀರಿ ಅಂತ ಒಂದು ನಂಬಿಕೆ ಇದೆ ನನಗೆ ಮಾಸ್ಟರ್. ನೀವು ಮಾಡಿಕೊಡ್ಬೇಕು. ಅದರಲ್ಲಿ 3 ಫೈಟ್ ಇರ್ತದೆ. 3 ಫೈಟ್ ಧರ್ಮ ಕೀರ್ತಿ ಸರ್ದು ಒಂದು, ನಂದೊಂದು, ಆಮೇಲೆ ನಿಮ್ಮದೊಂದು ಫೈಟು ನೀವು ಮಾಡಿ, ಇನ್ನು ಉಳಿದಿರೋದು ಮಂಜು ಮಾಸ್ಟರ್ ಒಂದು, ಕೌರವ್ ಮಾಸ್ಟರ್ ಒಂದು, ಹಂಗೆ ಅವರೊಂದು ಮಾಡ್ತಾರ ಅಂತ ಹೇಳಿದ್ರು. ನಾನು ಸರಿ ನಮಗೇನು ಇಬ್ಬರು ಶ್ರೀನಿವಾಸ್ ಸಾರು ಆಮೇಲೆ ಉಮೇಶ್ ಸಾರು ಕೊಟ್ಟರು. ಅದನ್ನು ಆಯ್ತು ಸರ್, ಖಂಡಿತ ಸರ್, ನೀವು ನಮ್ಮ ಮೇಲೆ ನಂಬಿಕೆ ಮೇಲೆ ಕೊಟ್ಟಿದ್ರಿ, ಖಂಡಿತ ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ಮೇಲೆ ಅವರು ಸಾರ್ ಫಸ್ಟ್ ಫೈಟು ನಂದೇ ಮಾಡಿದ್ರು. ನಂದು ಮಾಡಿದ್ಮೇಲೆ ಒಂದು ತುಂಬ ಖುಷಿಯಾದರು. ಇಲ್ಲ ಮಾಸ್ಟರ್, ಈ ಫೈಟು ತುಂಬ ಚೆನ್ನಾಗಿ ಬಂದಿದೆ, ಇನ್ನೂ ಒಂದು ನೆಕ್ಸ್ಟ್ ನಂದು ಮಾಡಿ, ನಂದಾದ್ಮೇಲೆ ನೀವು ಧರ್ಮ ಸಾರ್ದು ಮಾಡಿ ಅಂತೀರಿ. ಸರಿ ಆಯ್ತು ಸರ್ ಅಂದೆ. ಆಮೇಲೆ ಅವರು ಪಾಪ ಒಂದು ತಿಂಗಳು ಬಂದು ರಿಹರ್ಸಲ್ ಸಾರ್ ಜೊತೆಲೇ ಕರ್ಕೊಂಡು ಬರೋರು, ಶ್ರೀನಿವಾಸ್ ಸರ್ ಡೈರೆಕ್ಟ್ರು ಕರ್ಕೊಂಡು ಬಂದ್ಬಿಟ್ಟು ಇಬ್ಬರು ಚೆನ್ನಾಗಿ ಟಫಾಗಿ ರಿಹರ್ಸಲ್ ಮಾಡಿಕೊಂಡು ಪ್ರಾಕ್ಟೀಸು. ಆಮೇಲೆ ನಾವು ಅವ್ರ ಲೊಕೇಶನಲ್ಲಿ ಏನು ಎಷ್ಟು ಬೇಕು ಅಷ್ಟು ಕ್ಲೀನಾಗಿ ಇದು ಮಾಡಿಕೊಂಡು ನನಗೇನು ಬೇಕು ಅದು ಕೇಳಿದ್ದೆಲ್ಲ ನನಗೆ ಪ್ರಾಪರ್ಟೀಸ್ ಇರ್ಬೋದು, ಆಮೇಲೆ ನಮಗೆ ಅಲ್ಲಿ ಏನೇನು ಬರ್ತದೆ ಫೈಟುಗಳು, ಹುಡುಗರುಗಳು, ನಮ್ಮ ಶಾಸಕ ಅದಕ್ಕೆಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಖಂಡಿತ ಅರೇಂಜ್ಮೆಂಟ್ ಮಾಡಿಕೊಟ್ರು. ಆ ಫೈಟು ನಾನೇನು ಅಂದ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿನೇ ಮಾಡಿದ್ರು ಪ್ರೊಡ್ಯೂಸರ್. ಸುಳ್ಳು ಹೇಳ್ಬಾರ್ದು, ತುಂಬ ಕಷ್ಟ ಬಿದ್ದರು. ಇಲ್ಲೇನು ರಿಹರ್ಸಲ್ ಮಾಡಿದ್ವಿ ಅದಕ್ಕಿಂತ ತುಂಬ ಚೆನ್ನಾಗಿ ಅಲ್ಲಿ ಕಷ್ಟ ಬಿದ್ದು ಫೈಟ್ ಚೆನ್ನಾಗಿ ಬಂತು. ಆಮೇಲೆ 3ನೇದು ಸಾರ್ದು ನಮ್ಮ ಧರ್ಮ ಕೀರ್ತಿರಾಜ್ ಸಾರ್ದು, ಅದು ಶಿವಮೊಗ್ಗದಲ್ಲಿ ಫೈಟ್ ಇತ್ತು. ಶಿವಮೊಗ್ಗದಲ್ಲಿ ಫೈಟ್ ಆಲ್ರೆಡಿ ಇಲ್ಲಿ ನಾವು ಸ್ವಲ್ಪ ರಿಹರ್ಸಲ್ ಮಾಡ್ಕೊಂಡಿದ್ವಿ. ಸಾರಿಗೆ ತೋರಿಸಿದಾಗ ಅವ್ರಿಗೆ ಖುಷಿ ಆಯಿತು. ಅಲ್ಲಿ ನಾವು ಫೈಟ್ ಮಾಡ್ತಾ ಇರಬೇಕಾದ್ರೆ ಶಿವಮೊಗ್ಗದಲ್ಲಿ ಅವ್ರಿಗೆ ಅಭಿಮಾನಿಗಳು ಜಾಸ್ತಿ ಆಗ್ಬಿಟ್ರು. ನಮ್ಮ ಚಾಕ್ಲೇಟರು, ನಮ್ಮ ಧರ್ಮ ಸಾರು, ನವಗ್ರಹ. ನಾನು ಒಂದು 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 ಫೈಟಿಗೆ ಒಂದು ಪಂಚಿಂಗ್ ಕಿಕ್ ಮಾಡ್ತಾ ಇದ್ದಂಗೆ ಬಂದು ಸೈಡಿಗೆ ಬಂದು ಕರ್ಕೊಂಡು ಹೋಗೋರು. ಸರ್ ಒಂದು ಫೈಟು ಸರ್ ಒಂದೇ ಒಂದು ಫೋಟೋ ಸರ್, ನಾವು ಖುಷಿ ಸರ್, ನಿಮ್ಮ ಪಿಕ್ಚರ್ ರಿಲೀಸ್ ಆದರೆ ನಾವು ಅಲ್ಲಿ ಸರ್ಕಲಲ್ಲಿ ಹಾಕ್ಬಿಡ್ತೀವಿ ಸರ್, ನಾವು ನಿಮ್ಮ ಅಭಿಮಾನಿ ಸರ್, ಈ ಕಡೆ ಡಿ ಬಸ್ ಹಾಕ್ತೀವಿ, ಈ ಕಡೆ ನಿಮ್ದು ಹಾಕ್ತೀವಿ ಸರ್,
ಅಂತ ಹೇಳ್ಬಿಟ್ಟು ನಾನು ಸರ್ ಅಂತ ಕರ್ಕೊಂಡು ಬಂದಂಗೆಲ್ಲ ಇರಿ ಮಾಸ್ಟ್ರೆ ಇರ್ರಿ ಒಂದು ನಿಮಿಷ ಒಂದು ಫೋಟೋ ಮತ್ತೆ ಫೋನ್ ಮಾಡಿ ಮತ್ತೆ ಬೇರೆಯವ್ರನ್ನ ಕರ್ಸ್ಕೊಂಡವ್ರು ಅವರು ಕರ್ಸ್ಕೊಂಡು ಏನು ಮಾಡೋಕ್ಕಾಯ್ತದೆ ಅಲ್ಲಿ ನಾವು ಏನು ಮಾತಾಡೋಂಗಿಲ್ಲ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ದೇವರುಗಳವರು ಸರಿ ಆಯಿತು ಸರ್ ಅಂದ್ಬಿಟ್ಟು ಪಾಪ ಇವ್ರು ಗೊತ್ತಲ್ಲ ಸರ್ ನಮ್ಮ ಚಾಕ್ಲೇಟರು ನಮ್ಮ ಧರ್ಮ ಸರ್ ಅವರು ಏರ್ ಬಗ್ಗೆ ಏನು ಮಾತಾಡೋಕ್ಕೋಗೋದಿಲ್ಲ ಮಾಸ್ಟ್ರಿಗೂ ಏನು ಮಾತಾಡೋಕ್ಕೋಗೋದಿಲ್ಲ ಡೈರೆಕ್ಟ್ರಿಗೆ ಏನು ಅನ್ನೋಕ್ಕೋಗೋದಿಲ್ಲ ಪ್ಲಸ್ ಅವ್ರ ಅಭಿಮಾನಿಗಳಿಗೆ ಏನು ಅನ್ನೋಕ್ಕೋಗೋದಿಲ್ಲ ಅವ್ರು ಏನು ಹೇಳಿದ್ರೆ ಆಯಿತು ಸರ್ ಅಂತಾರೆ ಅಷ್ಟೇ ಅವ್ರಿಗೆ ಕೆಲಸ ಆ ಥರ ಅವರು ಸರಿ ನಾವು ಇಬ್ಬರು ಇದು ಮಾಡಿಕೊಂಡು ಆ ಫೈಟನ್ನು ನಮ್ಗೆ ಏನು ಕೇಳಿದ್ರು ಪಾಪ ನಮ್ಮ ಶ್ರೀನಿವಾಸ್ ಸರ್ ಡೈರೆಕ್ಟ್ರು ಆಗಿರ್ಬೋದು ನಮ್ಮ ಪ್ರೊಡ್ಯೂಸರ್ ಉಮೇಶ್ ಸರ್ ಇರ್ಬೋದು ಸಪೋರ್ಟ್ ಮಾಡಿದ್ರು ಆ ಫೈಟು ಚೆನ್ನಾಗಿ ಬಂತು ಆಮೇಲೆ ಈ ಏನು ಕಲಾವಿದರುಗಳಿದ್ದಾರೆ ಸರ್ ಅಲ್ಲ ಈಗ ನೀವು 3 ಫೈಟ್ ಮಾಸ್ಟರ್ಸ್ ಒಟ್ಟಿಗೆ ಸೇರ್ಕೊಂಡು ಮಾಡಿರುವಂಥ ವಿಶೇಷವಾದ ಹೌದೌದು ಸರ್ ಹೌದು ಇದ್ರ ನಿಮ್ಮನ್ನೇ ಏನಕ್ಕೆ ಸೆಲೆಕ್ಟ್ ಮಾಡಿದ್ರು ನಮ್ಮ ಕಪಿಲ್ ಶೆಟ್ಟಿ ಸರ್ ಇವರು ನಮಗೆ ತುಂಬ ಆತ್ಮೀಯ ಸ್ನೇಹಿತರು ಪ್ರೊಡ್ಯೂಸರ್ ಅವರು ಆಮೇಲೆ ಅದರಲ್ಲಿ ನಮ್ಮ ಶ್ರೀನಿವಾಸ್ ಸರ್ನು ಡೈರೆಕ್ಟರ್ ನಮಗೆ ತುಂಬ ಬೇಕಾಗಿರೋ ಒಂದು 20 ವರ್ಷಗಳಿಂದ ಅವ್ರಿಗೆ ಎಲ್ಲ ಒಂದು ಕಡೆ ನನ್ನ ಮೇಲೆ ನಂಬಿಕೆ ಇತ್ತು ನಮ್ಮ ಜಾಗವರ ಸಣ್ಣಪ್ಪ ಅವರು ಕರೆದ ತಕ್ಷಣನೇ ನಮಗೆ ಸಿಗ್ತಾರ ಆಮೇಲೆ ಕರೆದ ತಕ್ಷಣ ಅವ್ರು ನಮ್ಮ ಮಾತಿಗೆ ಬೆಲೆ ಕೊಡ್ತಾರ ಆಮೇಲೆ ಅವರು ಏನಾಗಲಿ ನಮಗೆ ನಾವೇನು ಅಂದ್ಕೊಂಡಿರ್ತೀವಿ ಆ ಬಡ್ಜೆಟ್ಗೆ ಸ್ವಲ್ಪ ಮಾಡಿಕೊಡ್ತಾರೆ ಅವರು ಆಮೇಲೆ ಬಡ್ಜೆಟ್ ಕಡಿಮೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವ್ರೇನು ಆ ಥರ ಏನು ಇದು ಮಾಡೋಕ್ಕೋಗೋದಿಲ್ಲ ಬಟ್ ಚೆನ್ನಾಗಿ ಮಾಡ್ತಾರಂತ ಅವ್ರಿಗೊಂದು ನಂಬಿಕೆ ಇತ್ತು ಆ ನಂಬಿಕೆ ಮೇಲೆ ನನಗೆ ಕೊಟ್ಟರು ಆಲ್ರೆಡಿ ಅವ್ರಿಗೊಂದಿತ್ತು ಇದು ಒಂದು ವಿಶೇಷವಾದ ಪಿಕ್ಚರು ಜನಗಳಿಗೆ ತೋರಿಸ್ಬೇಕಾಗಿರೋವಂಥ ಒಂದು ಪಿಕ್ಚರ್ ಇದು ಯಾಕಂದರೆ ಡ್ರಿಂಕ್ಸ್ ಬಗ್ಗೆನೇ ಅದರಿಂದ ಇವ್ರು ಮಾಡಿದ್ರೇ ನಮಗೊಂದು ಚೆನ್ನಾಗಿರ್ತದೆ ಅಂತ ಅವ್ರಿಗೇನೋ ಮನಸ್ಸಲ್ಲಿ ಇತ್ತೇನೋ ನನ್ನ ಹತ್ರ ಇಬ್ಬರು ಸೇರಿ ಫೋನ್ ಮಾಡಿ ಕೇಳಿದಾಗ ನಾನು ಖಂಡಿತ ಸರ್ ನೀವು ಎಲ್ಲೇದಿರಿ ಹೇಳಿ ನಾನೇ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದೆ ಅವರೊಂದು ಕಡೆ ಕರೆದ್ರು ಆಮೇಲೆ ಅಲ್ಲಿಂದ ನಾನು ಕ್ಲಾಸ್ ಕರ್ಕೊಂಡೋಗಿ ತೋರಿಸಿದೆ ಆಮೇಲೆ ನಿಧಾನವಾಗಿ ಹೇಳಿದ್ರು ಸಬ್ಜೆಕ್ಟ್ ಹಿಂಗೆ ನಾವು ಹುಡುಗರ ಬಗ್ಗೆನೇ ನಾವು ಮಾಡ್ತಾಯಿದ್ವಿ ಮಾಸ್ಟರ್ ಇದರಿಂದ ತುಂಬ ಕುಟುಂಬಗಳಿಗೆ ತುಂಬ ತೊಂದರೆ ಆಯ್ತದೆ ವಿಲೇಜಲ್ಲಿ ಹಳ್ಳಿ ಕಡೆ ಅದನ್ನು ಯಾವ ಥರ ಬಿಡಿಸ್ಬೋದು ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಕ್ಲೀನಾಗಿ ಮಾಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ಅಂತ ಸರ್ ನೀವು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿದ್ದೀರಿ ಖಂಡಿತ ನನ್ನ ಕೈಲಾಗಿದ್ದು ನಾನು ನನ್ನ ಶಕ್ತಿ ಮೀರಿ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದೆ ಬಟ್ ಎಲ್ಲ ಒಂದು ಕಡೆ ನಾನು ಮಾತು ಉಳಿಸ್ಕೊಂಡಿದ್ದೀನಿ ಅನಿಸ್ತೈತೆ ನಾನು ಆ ಫೈಟ್ ನೋಡಿದಾಗ ನಮ್ಮ ಜನಗಳು ಒಂದು ಸ್ವಲ್ಪ ಅದೇ ಥರನೇ ನಮ್ಮ ಅನ್ನದಾತರು ಅವ್ರು ಏನು ಹೇಳಿದ್ರು ಅಭಿಮಾನಿಗಳು ಧರ್ಮ ಸರ್ ಕೀರ್ತಿರಾಜ್ ಅವ್ರ ಅಭಿಮಾನಿಗಳಿರ್ಬೋದು ನಮ್ಮ ಶಿವಮೊಗ್ಗದಲ್ಲಿ ಅವ್ರದ್ದು ಒಂದು ಟೀಮ್ ಇದೆ ಆ ಟೀಮ್ನವರೆಲ್ಲ ಸ್ವಲ್ಪ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಇದನ್ನು ಒಂದು ಮಾಡಿಕೊಟ್ರೆ ಜನ ತೊಗೋಬೋದು ಅನಿಸ್ತೈತಿ ಇವಾಗ ಮೊನ್ನೆ ರೀಸೆಂಟಾಗಿ ಚುಮಂತ್ರ ಮಾಡಿದೆ ನಾನು ಫೈಟ್ ಮಾಸ್ಟ್ರಿಗೆ ನಾನು ರಿವ್ಯೂ ಮಾಸ್ಟರ್ ಇಬ್ಬರು ಮಾಡಿದ್ವಿ ಅದು ಜನ ತೊಗೊಂಡಿದ್ದಾರೆ ಅದೇ ಥರ ಇದನ್ನು ತೊಗೊಂಡು ನನಗೊಂದು ಖುಷಿ ಆದರೆ ನನಗೆ ತುಂಬ ಸಂತೋಷ ಆಯ್ತೈತೆ ಅಂತ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ ಸರ್ ಯಾಕೆಂದರೆ ಈಗ ಒಬ್ಬರು ಫೈಟ್ ಮಾಸ್ಟರಿಂಗ್ ನೀವು ಒಂದು ಸಿನಿಮಾಗೆ ಫೈಟ್ ಮಾಸ್ಟರಿಂಗ್ ಮಾಡ್ತಿದ್ದೀರಾ ಈಗ ಅದು ಕಂಪೋಸ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ನಿಮ್ಮದೇ ಆದಂತಹ ಓನ್ ಐಡಿಯಾಸ್ ಇಂದ ನೀವು ಡೈರೆಕ್ಷನ್ ಮಾಡ್ತೀರಾ ಅಂದ್ರೆ ಕಂಪೋಸಿಂಗ್ ಮಾಡ್ತೀರಾ ಇಲ್ಲಿ ನಿಮ್ಮ ಹೊರತು ಇನ್ನಿಬ್ರು ಫೈಟ್ ಮಾಸ್ಟರ್ಸ್ ಇದ್ದಾರೆ ಇಲ್ಲಿ ನಿಮ್ಮ 3 ಜನರದು ಒಟ್ಟಿಗೆ ಒಂದು ಕಾಂಪ್ರಮೈಸ್ ಆಗ್ಬೇಕಾಗುತ್ತೆ ಯಾಕಂದ್ರೆ ನಿಮ್ಮವೇನ ಅವ್ರು ಅಕ್ಸೆಪ್ಟ್ ಮಾಡ್ಬೇಕು ಅವ್ರವೇನ ನೀವು ಅಕ್ಸೆಪ್ಟ್ ಮಾಡ್ಬೇಕು ಇನ್ನೊಬ್ಬರುವೇನ ಇಬ್ರು ಅಕ್ಸೆಪ್ಟ್ ಮಾಡ್ಬೇಕು ಖಂಡಿತ ಈ ರೀತಿ ಒಟ್ಟಿಗೆ ಕೋಆರ್ಡಿನೇಷನ್ ಅಲ್ಲಿ ನೀವು ಫೈಟ್ ಅನ್ನು ಕಂಪೋಸ್ ಮಾಡ್ಬೇಕು ಇದು ಎಷ್ಟು ಚಾಲೆಂಜಿಂಗ್ ಅನ್ನಿಸ್ತು ನಿಮಗೆ ಈ ಒಂದು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಸರ್ ನನಗೆ ತುಂಬ ಒಂಥರ ಚಾಲೆಂಜ್ ಆಗಿತ್ತು ಯಾಕಂದರೆ ನನಗೆ ಅಲ್ಲಿ ಅವರು ಇಬ್ಬರು ನನಗೆ ಗುರುಗಳು ಇರ್ತಾರೆ ಸೀನಿಯರ್ ಫೈಟ್ ಮಾಸ್ಟರ್ಗಳು ನಿಮಗಿಂತ ಸೀನಿಯರ್ ನಮ್ಮ ಮಂಜು ಮಾಸ್ಟರ್ ಇರ್ಬೋದು ನಮ್ಮ ಕೌರವ್ ಮಾಸ್ಟರ್ ಇರ್ಬೋದು ನನಗೆ ಇಬ್ಬರು ಒಂಥರ ಗ್ರ್ಯಾಂಡ್ ಮಾಸ್ಟರ್ಗಳವರು ಆಮೇಲೆ ಗುರುಗಳವರು ಯಾಕಂದರೆ ಅವರಿಬ್ಬರು ಮಧ್ಯದಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ 3 ಫೈಟು ನನಗೆ ತುಂಬ ಚಾಲೆಂಜ್ ಇತ್ತು ಸರ್ ತುಂಬ ಚಾಲೆಂಜ್ ಅಂದರೆ ನಾನು ನೀವು ನಂಬ್ತಾರೋ ಬಿಡ್ತಾರೋ ಫೈಟ್ ಇದ್ದಿದ್ದ ದಿವಸ ನನಗೆ ನಿದ್ದೆನೇ ಮಾಡ್ತಾ ಇರಲಿಲ್ಲ 2 ಡೇಸು ನಿದ್ದೆನೇ ಮಾಡ್ತಾ ಇರಲಿಲ್ಲ ನಾನು ನಾಡ್ದು ಫೈಟ್ ಇದೆ ಒಂದು ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಆ ಥರಾಗಿ ನಾನೇನು ಅಂದ್ಕೊಂಡಿದ್ದೀನಿ ಆ ಫೈಟ್ ಕೊಟ್ಟಿದ್ದೀನಿ ಅಂತ ನನಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಬಟ್ ನಾನು ನೋಡಿದಾಗ ಎಡಿಟಿಂಗ್ ಎಲ್ಲ ಮಾಡಿದಾಗ ಜನಗಳು ಒಂದು ಸ್ವಲ್ಪ ಅದನ್ನು ಆಶೀರ್ವಾದ ಮಾಡಿ ಅದನ್ನು ಸ್ವೀಕರಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಕನ್ನಡದಲ್ಲಿ ಆ ಪ್ರೊಡ್ಯೂಸರ್ಗೆ ನಮ್ಮ ಶ್ರೀನಿವಾಸ್ ಸರ್ ಡೈರೆಕ್ಟರ್ಗೆ ಒಂಚೂರು ಧೈರ್ಯ ಬರ್ತದೆ ಅಂತ ಹೇಳ್ಬಿಟ್ಟು ನನ್ನ ಮನವಿ ಸರ್ ರೈಟ್ ಸರ್ ದಾಸರಳ್ಳಿ ಸಿನಿಮಾಯಿಂದ ಈಗ ಅದೊಂದು ಮಾಸ್ ಎಲಿಮೆಂಟ್ಸ್ ಜೊತೆಗೆ ಒಂದಷ್ಟು ಸಾಮಾಜಿಕ ಸಂದೇಶವನ್ನು ಇಟ್ಕೊಂಡು ಬರ್ತಾ ಇರುವಂಥ ಸಿನಿಮಾ ಅಂತ ಈಗ ಅದರಿಂದ ಜನತೆ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ದಾಸರಳ್ಳಿ ಸಿನಿಮಾಯಿಂದ ಸರ್ ಅಂದರೆ ಇವತ್ತು ನಿಮಗೆ ವಿಲೇಜ್ ಹಳ್ಳಿ ಕಡೆ ನೀರ್ದಿರ್ಬೋದು ತುಂಬ ಪ್ರಾಬ್ಲಮ್ಗಳಿದ್ದಾವೆ ಆ ನೀರ್ದು ಆಮೇಲೆ ಕೆಲವು ವೋಟ್ ರೀಡಿಂಗು ಆಮೇಲೆ ಇವ್ರು ಏನನ್ನು ಕೇಳಿದ್ರೆ ಏರಿಯಾದಲ್ಲಿ ನಿಮ್ಮದು ಓಟೆ ಬೀಳೋದಿಲ್ಲ ನಮಗೆ ಮಾಡಿಕೊಡೋಣ ಹೋಗಿ ಆಯ್ತು ಮಾಡಿಕೊಡ್ತೀವಿ ಅಂತಾರೆ ಅದ್ರ ಜೊತೆಯಲ್ಲಿ ಕುಡುಕ ಗಂಡರು ಇವ್ರು ಏನನ್ನ ಹೇಳಿದ್ರೆ ಅವ್ರು ಯಾ ಕಡೆಗೂ ಒಂದು ಕ್ವಾರ್ಟರ್ ಕೊಡಿಸಿದ್ರೆ ಆ ಕಡೆಗೆ ಜಾರ್ಕೊಬಿಡ್ತಾರೆ ಆ ಥರಾಗಿ ಆ ಫ್ಯಾಮ್ಲಿಗಳಿಗೂ ತುಂಬ ಪ್ರಾಬ್ಲಮ್ ಆಯ್ತದೆ ಮಕ್ಳಿಗೆ ಎಜುಕೇಷನ್ ಮಾಡಬೇಕಾದ್ರೆ ಅಪ್ಪನ ಕಡೆಯಿಂದ ಕೆಲವು ಸಪೋರ್ಟ್ ಸಿಗೋದಿಲ್ಲ ಅಪ್ಪನ ಕಡೆಯಿಂದ ಸಿಗಬೇಕಂದ್ರೆ ಇವಾಗ ಮಮ್ಮಿ ಮಾತು ಅವ್ರು ಕೇಳಬೇಕು ಅಮ್ಮನ ಮಾತು ಪಪ್ಪ ಕೇಳೋದಿಲ್ಲ ಈ ಥರ ವಿಲೇಜಲ್ಲಿ ಆ ಥರ ತುಂಬ ಕೆಲವು ಪ್ರಾಬ್ಲಮ್ಗಳಿರೋದ್ರಿಂದ ಆ ಸಬ್ಜೆಕ್ಟ್ನೇ ಒಂದು ಸ್ವಲ್ಪ ಫಿಲ್ಟರ್ ಮಾಡಿ ಇವರು ತೊಗೊಂಡಿದ್ದಾರೆ ಸರ್ ಜನಗಳಿಗೆ ಈ ಥರ ಒಂದು ಸ್ವಲ್ಪ
ನಮ್ಮ ಕೈಲಾದಷ್ಟು ಒಂಚೂರು ಇದು ಮಾಡೋಣ ಅಂತಂದು ಹೇಳ್ಬಿಟ್ಟು. ರೈಟ್ ಸರ್, ನಿಮ್ಮ ಸಾಹಸ ನಿರ್ದೇಶನದಲ್ಲಿ ಇನ್ನೂ ಹೆಚ್ಚೆಚ್ಚು ಸಿನಿಮಾಗಳು ನಮ್ಮ ಕನ್ನಡ ಜನತೆಗೋಸ್ಕರ ಬರಲಿ ಅಂತ ಕೇಳ್ಕೊಳ್ತಾ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.